प्रजापिता ब्रह्मकुमारी प्रकाश मणि बहन जी की पुण्यतिथि के उपलक्ष्य में देश भर में 4 दिवसीय महारक्तदान अभियान का आयोजन किया गया है। इस संबंध में शुक्रवार 22 अगस्त 2025 को बीदर के जेपी नगर स्थित ब्रह्मकुमारी ईश्वरीय विश्वविद्यालय केंद्र में भी महारक्तदान अभियान का आयोजन किया गया। रक्तदान करने वालों को प्रेम्स और ब्रह्मकुमारी विश्वविद्यालय द्वारा प्रशस्ति पत्र प्रदान किए गए। रक्तदान अभियान के तहत मीडिया से बात करते हुए प्रजापिता ब्रह्मकुमारी ईश्वरीय विश्वविद्यालय राजयोग केंद्र की गर्भगृह संयोजिका बीके प्रतिमा बहन जी ने कहा कि प्रकाश मणि दादी की पुण्य स्मृति में एक विशाल रक्तदान अभियान का आयोजन किया गया है। 150 से ज्यादा लोग ऑनलाइन पंजीकरण करा चुके हैं और कई लोग सीधे पंजीकरण कराकर रक्तदान करने आ रहे हैं। उन्होंने बताया कि इसी तरह हमने देश भर में 1 लाख यूनिट रक्त एकत्रित करने का लक्ष्य रखा है। इस अवसर पर बीदर विश्वविद्यालय के कुलपति बीएस बिरादर ने कहा कि रक्तदान एक महान दान है। एक बार दान किया गया रक्त 3 लोगों की जान बचा सकती है। उन्होंने कहा कि दुर्घटनाओं में घायल लोगों, कैंसर रोगियों और कई अन्य रोगियों को रक्त की आवश्यकता होती है और आपके द्वारा दान किया गया रक्त ऐसे रोगियों के लिए उपयोगी है। इस अवसर पर बीके प्रतिमा बहन जी और अन्य ने मीडिया से बात की। केपी न्यूज के कैमरामैन पपुराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। आज 22 अगस्त विश्व बंधुत्व दिवस के निमित्त डॉक्टर दादी प्रकाश मणि जी के पुण्य स्मृति दिवस के निमित्त रक्तदान महाअभियान का आयोजन किया गया है। 125 लोगों ने ऑनलाइन रजिस्ट्रेशन किया है। बाकी भी सारे दिन बहुत सारे भाई बहन हमारे बीदर के नागरिक आके ये रक्तदान देंगे। रक्तदान देकर अजनबियों से जुड़ेंगे, बहुत पुण्य जमा करेंगे, बहुतों के जीवन को नया जीवन दान देंगे। ये विश्वविद्यालय आज वर्ल्ड रिकॉर्ड करने जा रही है गिनीज बुक के अंदर। 1 लाख यूनिट ब्लड इकट्ठा करके हमें देना है। हम सब जानते हैं सारे वर्ष में 12,000 से ज़्यादा हमारे भाई बहनें रक्त न मिलने के कारण मृत्यु को पाते हैं। ये महापुण्य करके आज ये विश्वविद्यालय एक शुभ कार्य कर रही है। सबको बहुत 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 मंगल कामनाएं। ओम शांति, ओम शांति, ओम शांति। ನಮಸ್ಕಾರ, ನಾನು ಡಾಕ್ಟರ್ ರಘು ಕೃಷ್ಣಮೂರ್ತಿ. ನಾನು ಡಿಸ್ಟ್ರಿಕ್ಟ್ ಆರ್ಗನೈಸಿಂಗ್ ಸೆಕ್ರೆಟರಿ ರೋಟರಿ ಕ್ಲಬ್ ನ್ಯೂ ಸೆಂಚುರಿ. ನಾನಿವತ್ತು 31ನೇ ಸತಿ ರಕ್ತದಾನ ಮಾಡಿದ್ದೀನಿ. ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ರಕ್ತದಾನ ಯಾಕೆ ಮಾಡಬೇಕು? ಇದರಿಂದ ನಮಗೆ ಒಂದು ಫಿಸಿಕಲ್ ಮತ್ತು ಒಂದು ಎಮೋಷ್ನಲ್ ಬೆನಿಫಿಟ್ ಇದೆ. ಫಿಸಿಕಲ್ ಬೆನಿಫಿಟ್ ಅಂತಂದರೆ ನಮ್ಮದು ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ, ಅಷ್ಟೇ ಅಲ್ಲ ಒಳಗೆ ಹೊಸ ರಕ್ತ ಬರುತ್ತೆ, ಐರನ್ ಓವರ್ಲೋಡ್ ಆಗಲ್ಲ. ಎಮೋಷ್ನಲ್ ಬೆನಿಫಿಟ್ ಅಂದರೆ ಒಂದು ಜೀವನ ದಾನ ಕೊಟ್ಟಿದ್ದೀವಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ. ನಾವು ಯಾವಾಗ ಒಂದು ಬಾಟಲ್ ರಕ್ತ ಕೊಡ್ತೀವೋ ಅದರಲ್ಲಿ 350-450 ml ಅಷ್ಟೇ ಕೊಡೋದು. ನಮ್ಮ ಹತ್ರ ಇರೋದು 5.5 ಲೀಟ್ರ್ ರಕ್ತ. ಈ 300-400 ml ರಕ್ತ 3 ಭಾಗದಲ್ಲಿ ಅದನ್ನು ಸಪ್ರೇಟ್ ಮಾಡ್ತಾರೆ. ಒಂದು ಪ್ಯಾಕ್ಡ್ ರೆಡ್ ಸೆಲ್ಸ್ ಅಂತ, ಮತ್ತು ಫ್ರೆಶ್ ಫ್ರೋಸನ್ ಪ್ಲಾಸ್ಮಾ ಅಂತ, ಮತ್ತು ಪ್ಲೇಟ್ಲೆಟ್ಸ್ ಅಂತ. ಈ 3 ಭಾಗವನ್ನು 3 ಬೇರೆ ಬೇರೆ ಪೇಷಂಟ್ ಕೊಟ್ಬಿಟ್ಟು ಅವ್ರಿಗೆ ನಾವು ಪ್ರಾಣ ಉಳಿಸ್ಬೋದು. ಇವತ್ತು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಪಾವನ್ ಧಾಮ್ ಜೆ ಪಿ ನಗರದಲ್ಲಿ ಇದು ಒಂದು ನ್ಯಾಷನಲ್ ಲೆವೆಲ್ ವರ್ಲ್ಡ್ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಪ್ರೋಗ್ರಾಮ್ ರಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು ದಾದಿ ಪ್ರಕಾಶ್ ಮಣಿ ಅವ್ರದ್ದು ಪುಣ್ಯತಿಥಿ ಇದೆ, ಅದಕ್ಕೆ ನಾವು ಮಾಡ್ತಾ ಇದ್ದೀವಿ. ಇವತ್ತು ಆಲ್ರೆಡಿ ಆನ್ಲೈನ್ ರಿಜಿಸ್ಟ್ರೇಷನ್ ಕೂಡ ಆಗಿದ್ದಾವೆ ಮತ್ತು ಸ್ಪಾಟ್ ರಿಜಿಸ್ಟ್ರೇಷನ್ ಕೂಡ ಇದ್ದಾವೆ. ಇವತ್ತು ಮೋರ್ ದೆನ್ 150 ಯೂನಿಟ್ಸ್ ಆಫ್ ಬ್ಲಡ್ ಕಲೆಕ್ಟ್ ಮಾಡ್ತೀವಿ ಅಂದ್ಬಿಟ್ಟು ನಮಗೆ ಆಶೆ ಇದೆ. ಧನ್ಯವಾದಗಳು. ಓಂ ಶಾಂತಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ಬೀದರ್ನ ಶಾಖೆಯಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಇವತ್ತು ಅವರು ಹಮ್ಮಿಕೊಂಡಿದ್ದಾರೆ. ಈ ಒಂದು ಶಿಬಿರದಲ್ಲಿ ಅನೇಕ ವಿದ್ಯಾರ್ಥಿಗಳು ಮತ್ತು ಯುವಕರು ಅವರು ಏನಪ್ಪ ಅಂದ್ರೆ ರಕ್ತದಾನ ಮಾಡಲಿಕ್ಕೆ ಏನಪ್ಪ ಅಂದ್ರೆ ಇವತ್ತು ಭಾಗಿಯಾಗುವ ಸಾಧ್ಯತೆಗಳಿವೆ. ಈ ಒಂದು ರಕ್ತದಾನ ಇದು ಒಂದು ದೊಡ್ಡ ದಾನ ತಂದು ನಾನು ತಿಳಿತೀನಿ. ಯಾಕಂದರೆ ರಕ್ತ ಇರಲಾದಗೋಸ್ಕರ ಅನೇಕ ನಮ್ಮ ಸಹೋದರಿಯರು ಜೀವವನ್ನು ಕಳೆದುಕೊಳ್ಳುವುದು ಪರಿಸ್ಥಿತಿಯನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಯಾಕಂದರೆ ರಕ್ತ ಇದಕ್ಕೆ ಪರ್ಯಾಯವಾಗಿ ನಾವು ಬೇರೆ ಯಾವುದೇ ದಾರಿ ಇಲ್ಲ. ರಕ್ತದಾನ ಮಾಡಿದರೆ ಮಾತ್ರ ಆ ರಕ್ತವನ್ನು ನಾವು ರೋಗಿಗಳಿಗೆ ಅವಶ್ಯಕವಾಗಿ ಯಾರಿಗೆ ಬೇಕಾಗಿರುತ್ತೆ, ಅದು ಅಪಘಾತಕ್ಕೆ ಈಡಾಗೋರಾಗಿರ್ಬೋದು, ಬಾಣಂತಿಯರಾಗಿರ್ಬೋದು, ಇಲ್ಲ ಕ್ಯಾನ್ಸರ್ ರೋಗದಿಂದ ಬಳಲುತ್ತಿರೋರಾಗಿರ್ಬೋದು, ಯಾರೇ ಆಗಿರ್ಬೋದು, ಅಂಥವ್ರಿಗೆ ಏನಪ್ಪ ಅಂದ್ರೆ ರಕ್ತದ ಅವಶ್ಯಕತೆ ಇರುತ್ತೆ. ಈ ಒಂದು ರಕ್ತದಾನದಿಂದ ಅನೇಕ ಜೀವಗಳನ್ನು ಉಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಏನಪ್ಪ ಅಂದ್ರೆ
ಎಲ್ಲ ಯುವಕರು ಮತ್ತು ವಿದ್ಯಾರ್ಥಿಗಳು ಮತ್ತು ಈ ಒಂದು ಸಮಾಜದ ಎಲ್ಲ ನಾಗರಿಕರು ಏನಪ್ಪ ಅಂದರೆ ರಕ್ತದಾನ ಮಾಡಲಿಕ್ಕೆ ಮುಂದೆ ಬರಬೇಕು ಅಂತಂದು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ನಾನು ಬೀದರ್ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ BS ಬಿರಾದರ್. ಇವತ್ತು ಈಶ್ವರಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಬೀದರ್ ಶಾಖಾ ಕಡೆಯಿಂದ ಇದು ಬ್ಲಡ್ ಡೊನೇಷನ್ ಕ್ಯಾಂಪ್ ಏನು ಆರ್ಗನೈಸ್ ಆಗಿದೆ. ಇದು ಆ್ಯಕ್ಚುಲಿ ರಾಷ್ಟ್ರ ಮಟ್ಟದ ಒಂದು ಕ್ಯಾಂಪ್ ಇದೆ. ಅವ್ರದ್ದು 1 ಲಕ್ಷ ಮ್ಯಾಲ ಡೊನೇಷನ್ಸ್ ಬ್ಲಡ್ ಯೂನಿಟ್ಸ್ ಕಲೆಕ್ಷನ್ ಆಗಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೊಂಡಿದ್ದಾರೆ. ಇವತ್ತು ಬೀದರ್ನಲ್ಲಿ 22 ಆಗಸ್ಟ್ ಈ ಡೇಟಿಗೆ ಇದು ಬ್ಲಡ್ ಕ್ಯಾಂಪ್ ಆಯೋಜನೆ ಆಗ್ತಾ ಇದೆ. ನಾವು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಕಡೆಯಿಂದ ಎಷ್ಟಾಯಿತು ಅಷ್ಟು ಅವರಿಗೆ ಸಹಾಯ ಮಾಡಿ ಎಲ್ಲ ಕಾಲೇಜಸ್ನಾಗ ಏನು ಯೂತ್ ರೆಡ್ ಕ್ರಾಸ್ ಯೂನಿಟ್ಸ್ ಇದೆ ಅಲ್ಲಿಂದನೂ ನಮ್ಮ ವಾಲಂಟಿಯರ್ಸ್ ಸ್ಟೂಡೆಂಟ್ಸ್ ಅವ್ರು ಬಂದು ಇಲ್ಲಿ ಬ್ಲಡ್ ಡೊನೇಷನ್ದಾಗ ಭಾಗವಹಿಸೋರಿದ್ದಾರೆ. ನಮಗೆಲ್ಲರಿಗೆ ಗೊತ್ತದ ಎಲ್ಲಕ್ಕಿಂತ ಶ್ರೇಷ್ಠ ದಾನ ರಕ್ತದಾನ ಇದೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದು ಯುಗ ಇದೆ. ಆದರೆ ಇಷ್ಟೆಲ್ಲ ನಾವು ಸೈನ್ಸ್ ಟೆಕ್ನಾಲಜಿದಾಗ ಮುಂದುವರೆದ್ರೂ ಇನ್ನು ರಕ್ತ ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡಲಿಕ್ಕೆ ನಮಗಾಗಿಲ್ಲ. ಸೊ ರಕ್ತ ಸಿಗಬೇಕಂದ್ರೆ ನಮ್ಮ ಮನುಷ್ಯನ ಶರೀರದಿಂದೇ ಸಿಗ್ಬೋದು. ಅದಕ್ಕೆ ನಾವು ಎಲ್ಲರೂ ಇನ್ನೂ ಇಷ್ಟು ಮುಂದಾಗಿ ಈ ರಕ್ತದಾನ ಕಾರ್ಯಕ್ರಮದಾಗ ಭಾಗವಹಿಸಬೇಕು. ಇನ್ನೂ ಇಷ್ಟು ನಮ್ಮ ಮಕ್ಕಳಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಸ್ಪ್ರೆಡ್ ಮಾಡಬೇಕು. ನಾನು ಡಾಕ್ಟರ್ ವಿದ್ಯಾ ಪಾಟೀಲ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಬೀದರ್ ಶಾಖಾದ್ದು ಚೇರ್ಮನ್ ಇದ್ದೇನೆ.